ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ನಮಗೆಲ್ಲ ಕೃತಜ್ಞತೆ ಸಲ್ಲಿಸಲಿಕ್ಕೆ ಅವಕಾಶ ಆಗ್ತಿದೆ. ಉಪಾಧ್ಯಕ್ಷ ಆದ ನಂತರ ಅವ್ರನ್ನ ಕೂಡಿಸಿ ನಾನು ಹೋಗಿ ರೆಡಿ ಮಾಡ್ಕೊಂಡು ಬರ್ತೀನಿ. ಬಂದು ನಾನು ಎಲ್ಲರಿಗೂ ಅಭಿನಂದನೆ ಹೇಳಿ ಅವತ್ತು ನಾನು ರಾಜೀನಾಮೆ ಕೊಡೋದು ಡಿಕ್ಲೇರ್ ಮಾಡುತ್ತೆ ಅಂತ ಹೇಳಿದ್ದೆ. ಮತ್ತು ಆಗಲೇ ರಾಜೀನಾಮೆ ಪತ್ರವನ್ನು ತಯಾರು ಮಾಡೋಕ್ಕೂ ಹೇಳಿದ್ದೆ, 14ನೇ ತಾರೀಕು ಹಾಕಿ ಮಾಡ್ತೀವಿ ಅಂತ ಹೇಳಿದ್ವಿ ನಾವು. ಅದು ಆಗಿ ಎಲ್ಲ ಅವರ ನಮ್ಮ ನಡುವೆ ಒಪ್ಪಂದ ಆಗಿತ್ತು. ಅದರ ಪ್ರಕಾರ ನಾನು 14ಕ್ಕೆ ಯಾವುದೇ ಪರಿಸ್ಥಿತಿ ರಾಜೀನಾಮೆಯನ್ನು ಕೊಡೋದು ನಿರ್ಧಾರವನ್ನು ಬದಲು ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. 14 ತಾರೀಕು ರಾಜೀನಾಮೆ ಕೊಡೋದು ತಯಾರಾಗಿತ್ತು. ಮೀನುವೇಳೆ ನಮಗೆ ಗೊತ್ತಾಗಲಿಲ್ಲ, 7ನೇ ತಾರೀಕಿನ ದಿವಸ ಅವರು ಗಾಯತ್ರಿ ಅಂತ ಒಬ್ಬರು ಹೊಸದಾಗ ಆರಿಸಿ ಬಂದರು. ಅವ್ರಿಗೆ ಓದ್ಕೊಡು ಇದಾಯಿತು, ಓದ್ಕೊಡುವಂಥದ್ದು ಟೈಮ್ ಫಿಕ್ಸ್ ಆಗಿತ್ತು. ಅದು ಆ್ಯಕ್ಚುಲ್ ಅವ್ರದ್ದು ಸೋಮವಾರ ಆಗಿತ್ತು. ಕೋರ್ಟ್ನಿಂದ ಅವ್ರದ್ದು ಆದೇಶ ಬಂದಿರಲಿಲ್ಲ, ಕೋರ್ಟ್ಗೆ ಹೋಗಿದ್ದಲ್ಲ ಪ್ರಾಣಿ ಸಲುವಾಗಿ. ಆದೇಶ ಎಲ್ಲ ಕಾಯಾಗಿದ್ದು, ಆದೇಶ ಬಂದ ನಂತರ ಅವ್ರನ್ನ ಬಂದರು. ಆಯ್ತಮ್ಮ ಅಂದೆ. ಅವತ್ತು ನಾವು ಫಿಕ್ಸ್ ಮಾಡಿದ್ವಿ 7ನೇ ತಾರೀಕು. 7ನೇ ತಾರೀಕು ಅವ್ರು ಓದ್ ಕೊಟ್ಟ ನಂತರ ಇವರೆಲ್ಲ ಮುಖ್ಯಮಂತ್ರಿ, ಅವರ ಅಧ್ಯಕ್ಷರು ಮತ್ತು ಬೇರೆ ಬೇರೆ ಒಂದು 10-15-20 ಮಂದಿ MLCಗಳು ಎಲ್ಲ ನನ್ನ ರೂಮಿಗೆ ಬಂದು ಕುಂತರು. ರೂಮಿಗೆ ಬಂದು ನಾನು ಹಂಗಾರೆ ಸಹಜದ ಓದ್ ಮುಗಿದ ಕೂಡ ಬಂದಾರಂತ ತಿಳ್ಕೊಂಡು ಟೀಗೆ ಎಲ್ಲ ಮಾಡಿಸಿದ್ವಿ. ಆಮೇಲೆ ಅವರು ಮುಖ್ಯಮಂತ್ರಿಗಳು ನೀವು ಇವತ್ತು ರಾಜೀನಾಮೆ ಕೊಡಿ ಅಂತ ಹೇಳಿದರು. ಇಲ್ಲ ನಾನು 14ಕ್ಕೆ ಕೊಡ್ತೀನಿ, 14ಕ್ಕೆ ತೀರ್ಮಾನ ಆಗಿದೆ. ಆ ತೀರ್ಮಾನಕ್ಕೆ ಹಿಂದೆ ಹೋಗಿಲ್ಲ. 14ನೇ ತಾರೀಕು ನಾನು ಅದನ್ನು ಕೊಡ್ತೀನಿ ಮತ್ತು ಅನೌನ್ಸ್ ಮಾಡಿ ಮಾಧ್ಯಮಕ್ಕೆ ಹೇಳಿ ಎಲ್ಲ ಮಾಡಿ ಅಂತ. ಇಲ್ಲ ಇವತ್ತು ಕೊಡಬೇಕು ಅಂತಂದರು. ಅಲ್ಲ ನಾನು 14 ಕೊಡ್ತೀನಿ ಅಂತ ಹೇಳಿ ಕೊಡ್ತೀನಿ, ಯಾವುದೋ ಪರಿಸ್ಥಿತಿ ತಪ್ಪಿಸಂಗಿಲ್ಲ. ಮತ್ತು ಮಾಧ್ಯಮಕ್ಕೆ ಹೇಳಿವಿ ಎಲ್ಲ ಆಗಿದೆ, ಕೊಡ್ತೀನಿ ಅಂತ ಹೇಳಿದವ್ರು ಏನು ಕೇಳಲಿಲ್ಲ. ಇಲ್ಲ ಇವತ್ತು ಕೊಡಬೇಕು ನೀವು ಅಂದರು. ಇವತ್ತು ಕೊಡಬೇಕಂತ ಅಂದ್ಕೂಡಲಿ ಮತ್ತು ಅನಿವಾರ್ಯವಾಗಿ ನಾನು ಅಲ್ಲೇ ನಮ್ಮ ಆಫೀಸ್ನಾಗ ನಮ್ಮ PSನ ಕರೆದು ಲೆಟರ್ ತರಿಸಿ ಟೈಪ್ ಹೊಡೆದು ಅದನ್ನು ಸಹಿ ಮಾಡಿ ಕೊಡುವಂಥ ಕೆಲಸವನ್ನು ಅನಿವಾರ್ಯವಾಗಿ ಮಾಡಬೇಕಾದ ನಾನು ಭಾಳ ಹೇಳಿದೆ. ನಾವು ಹೇಳಿದ ಸಹಿತ ಇಲ್ಲ ಇವತ್ತು ಕೊಡಬೇಕಂತ ಕೊಟ್ಟಿರೋದು. ಒತ್ತಡಕ್ಕೆ ಕಾರಣ ಏನು ಸರ್? ಇಷ್ಟೊಂದು ಒತ್ತಡ ಯಾಕೆ ತಮ್ಮ ಮೇಲೆ ಅಂತ ನನಗೇನು ಗೊತ್ತಿಲ್ಲ ರೀ. ಮೊದಲನೇ ಸರಿ 24ನೇ ತಾರೀಕು ಇವಾಗ ಫೋನ್ ಬಂದು, ನಾನು ಹಾಸ್ಪಿಟಲ್ದಿದ್ದೆ ಡ್ರಿಪ್ ಮೇಲೆ. 24ನೇ ತಾರೀಕಿನ ದಿವಸ ಅವರು ರಾತ್ರಿ 12 ಗಂಟೆ ಫೋನ್, ಎಷ್ಟೊತ್ತಿಗೆ ಫೋನ್ ಮಾಡಿದ್ರು? 11 ಗಂಟೆ ಫೋನ್ ಮಾಡಿ ನೀವು ನಾಳೆ ರಾಜೀನಾಮೆ ಕೊಡ್ಬೇಕಂತ ಹೇಳಿದ್ರು ಮುಖ್ಯಮಂತ್ರಿಗಳು. ಆಯ್ತು ಅಂತ ಹೇಳಿದೆ. ಇನ್ನು ಮಾತಾಡಲಿ, ಯಾಕೆ ನಾನು ಹಾಸ್ಪಿಟಲ್ದಾಗಿದ್ದೆ, ಈ ಕೈಗೆ ಡ್ರಿಪ್ ಹಚ್ಚಿದ್ರು, ಇದೇ ಕೈ ಹಿಡ್ಕೊಂಡು ಮಾತಾಡಿ ಆಯಿತು ಕೊಡ್ತೀನಿ ಅಂತ ಹೇಳಿದೆ. ನಾನು ಕೊಡ್ತೀನಿ ಅಂತ ಹೇಳಿದೆ. ಹೇಳಿದ ನಂತರ ಅದು ಅಷ್ಟಕ್ಕೆ ಮುಗಿದಿತ್ತು. ಅದು ಕೊಡ್ತೀನಿ ಮತ್ತೆಲ್ಲ ಹೇಳೋಕ್ಕಂತ ಆಗಿತ್ತು, ಮುಗಿದಿತ್ತು. ಅದು 7ನೇ ತಾರೀಕು ಬರ್ರಿ. 7ನೇ ತಾರೀಕಿನ ದಿವಸ ಬಂದು ಈ ಥರ ನೀವು ಕೊಡಲೇಬೇಕು ಅಂತ ತಿಳ್ಕೊಂಡು ಹೇಳಿ ಅಲ್ಲೇ ಮತ್ತು ನಮ್ಮ ಲೆಟರ್ ತರಿಸಿ ನಮ್ಮಲ್ಲೇ ಟೈಪ್ ಮಾಡಿಸಿ ಅದನ್ನು ನೀವು ಇಲ್ಲ ಇವತ್ತು ಕೊಡಲೇಬೇಕು, ನಮ್ಮ ಮ್ಯಾಗಿಂದ ಪ್ರೆಷರ್ ಐತಿ, ಕೊಡಲೇಬೇಕಂತ ನಾನು ಏನು ಮಾತಾಡೋದು ಸಹಿ ಮಾಡಿ ಕೊಟ್ಟೆ. ಪ್ರತಿಷ್ಠೆಗೆ ಬಿದ್ದಿದ್ರೆ ಸರ್ ಏನು ನಿಮ್ಮ ರಾಜೀನಾಮೆ ತೊಗೊಂಡಿರಬೇಕು ಅಂತ? ಅದು ನನಗೆ ಗೊತ್ತೇ ಅಲ್ರಿ. ನಾನೇನಂತೀನಿ, ಇಲ್ಲಿವರೆಗೆ ನಿಮಗೆ ನಾನು ಹೇಳ್ಬೇಕಂದ್ರೆ 1956ನೇ ಇಸ್ವಿಯಿಂದ ಇಲ್ಲಿವರೆಗೆ ಐತೆ ನೋಡಿ, P. ಸುಬ್ರಹ್ಮಣ್ಯ ಹಿಡಿದು 1956ರಿಂದ ಇಲ್ಲಿವರೆಗೆ ಒಬ್ಬ ಸಭಾಪತಿನೂ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿ ಇಳಿಸಿಲ್ಲ. ಅದು ಒಂದಂದ್ರೆ ಪ್ರತಾಪ್ ಚಂದ್ರ ಶೆಟ್ಟಿದು ಅವತ್ತು ಗಲಾಟೆ ಆಯಿತು. ಗಲಾಟೆ ಆದ ನಂತರ ಅವರು ಕಾಂಗ್ರೆಸ್ JDS ಇದು BJP ಮತ್ತು JDS ಬಂದಿತ್ತು. ಅಂಕಿ ಸಂಖ್ಯೆಗಳು ಹೆಚ್ಚು ಕಡಿಮೆ ಇದ್ದು ಆವಾಗ ಅವರು ಏನು ಮಾಡಿದರು, ಗಲಾಟೆ ಆದ ನಂತರ ರಾಜೀನಾಮೆ ಕೊಟ್ಟರು. ಅದಕ್ಕೆ ನಾವು ಸಹಿ ಮಾಡಿದ್ವಿ. ಯಾಕಂದ್ರೆ JDS ಆಗಿದ್ದಾಗ ಎಲ್ಲರೂ ಸಹಿ ಮಾಡ್ಬೇಕಂದ್ರೆ ಸಹಿ ಮಾಡಿದ್ವಿ. ಅದನ್ನು ಬಿಟ್ಟರೆ ಇಲ್ಲಿವರೆಗೆ ಇತಿಹಾಸದಲ್ಲಿ ನೀವು ನೋಡಿರಿ, ಇಲ್ಲೆಲ್ಲ ನೋಡಿರಿ, ಒಬ್ಬರು ಇವತ್ತಿನವರೆಗೂ ಮಧ್ಯದಲ್ಲಿ ರಾಜೀನಾಮೆ ಕೊಟ್ಟದ್ದಾಗಲಿ ರಾಜೀನಾಮೆ ತೊಗೊಂಡಾಗಲಿ ಅವಿಶ್ವಾಸ ಮಂಡನೆ ಮಾಡಿದಂಥ ಉದಾಹರಣೆಗಳಿಲ್ಲ. ಹೌದು. ಸಭಾಪತಿ ಹುದ್ದೆ ಅನ್ನೋದು ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.